बोलो राजा राम राम, बोलो सीता राम राम। 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 जानकी जीवन स्मरण जय जय राम। ಅಲ್ಲಿ ಹಿಂದೆ ಕೂತು ಇಲ್ಲಿ ಕೂಡುವರು ಮುಂದೆ ಅಂದ್ರೆ ಮತ್ತೆ ಬಂದವ್ರಿಗೆ ಹಿಂದೆ ಕೂಡಿ ಚಲೋ ಹಿಂಗ ಅರ್ಧ ಹೆಣ್ಮಕ್ಳು ಅರ್ಧ ಗಂಡ್ಮಕ್ಳು ಇತ್ತಾಗ ಬರೀ ಹೆಣ್ಮಕ್ಳೆಲ್ಲ ಸಾಮಾನ್ಯವಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ ಪ್ರಾಣಿ ಮಾತ್ರಗಳಲ್ಲಿ ಮೂರು ಪ್ರೇರಣಾ ಅಂದ್ರೆ ಆಂತರಿಕವಾಗಿ ಅಂತರಂಗದಿಂದ ಬರ್ತಕ್ಕಂಥ ಒಳಗಿನಿಂದ ಬರೋದು ನಮ್ಗೆಲ್ಲರಿಗೂ ಮೊದಲೇದ್ದೇನು ಅಂದ್ರ ನಮ್ಗೆಲ್ಲರಿಗೂ ಇರಬೇಕು ಅನಿಸ್ತು. ಸಾಯೋದು ಎಷ್ಟ ನಿಶ್ಚಿತವಾಗಿದ್ರು ಸಾಯ್ಬೇಕಂತ ಯಾರಿಗೂ ಅನ್ಸುತ್ತೆ, ಪ್ರಾಣಿ ಮಾತ್ರಗಳಿಗೂ ಅನ್ಸುತ್ತೆ. ಈ ಗಾಡಿ ತಗೊಂಡು ಹೊಂಟಿರ್ತೀವಿ, ನಾಯಿ ಪಾಯಿ ಇರ್ತವೆ, ಅವು ಪ್ರಾಣ ಅರ್ಥ ಸಾಯೋ ಭಯದಿಂದ ಓಡಿ ಹೋಗ್ತವೆ. ನಮ್ಗೆ ಯಾರಿಗೂ ಸಾವು ಬೇಡ, ನಮಗೇನ್ ಬೇಕು ಅಂದ್ರೆ ಇರಬೇಕು, ಬದುಕಬೇಕು ಅಂದ್ರೆ ಈ ಪ್ರೇರಣಾ ಎದರೊಳಗಿಂದ ಬಂತು, ದೇಹದಿಂದ ಬರ್ತಕ್ಕಂಥದ್ದಲ್ಲ. ಯಾಕಂದ್ರೆ ದೇಹ ನಿಶ್ಚಿತವಾಗಿಯೂ ನಾಶ ಆಗುವುದನ್ನ. ಆದ್ರೂ ಒಂದು ಚಮತ್ಕಾರ ಮಜಾ ಏನದ ಅಂದ್ರೆ ಮಹಾಭಾರತದಲ್ಲಿ ಒಂದು ಯಕ್ಷ ಯುಧಿಷ್ಠಿರ ಸಂವಾದ. ಸ್ವಲ್ಪ ಹೆಣ್ಮಕ್ಳೆಲ್ಲ ಇತ್ಲಾಯಿನ ಬಾಜು ಕೂಡ್ರಿ, ಗಂಡಸರು ಬಂದ್ರೆ ಹತ್ತ ಕೂಡ್ಲಿಕ್ಕೆ. ಇನ್ನೊಂದಿಷ್ಟು ಮುಂದೆ ಬರ್ರಿ ಹೆಣ್ಮಕ್ಳು ಕೂಡು ಮುಂದೆ. ಈಗ ವ್ಯವಸ್ಥಿತ ಹಿಂದಿನವ್ರಿಗೆ ಮುಂದವ್ರಿಗೆ ಅನುಕೂಲ ಆಗುವಂತ ಕೂತ್ ಬಿಟ್ರೆ ನಡಕ್ ನಮ್ಗೆ ಹೇಳ್ಬೇಕಾಗ್ಬೋದು. ಬರ್ರಿ ಮುಂದೆ ಬರ್ರಿ, ಸಂಕೋಚ ಮಾಡ್ಕೊಬೇಡ್ರಿ, ಬರ್ರಿ. ಹಿಂದೆ ಬಂದಾಗ ಕೂಡ್ಲಿಕ್ಕೆ ಸತ್ಸಂಗ ಕೂಡೋದು ಒಂದು ಪದ್ಧತಿ ಇರ್ತದೆ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬಂತು. ಏನು ಅಂದ್ರೆ ಯಕ್ಷ ಯುಧಿಷ್ಠಿರ ಸಂವಾದ ಅಂತ. ಯಕ್ಷ ಹಾಗೂ ಧರ್ಮರಾಜ ಇವರಲ್ಲಿ ಸಂವಾದ ಆಯ್ತು. ಪ್ರಶ್ನೋತ್ತರ ಅದು. ನಿಮ್ಗೆ ಆ ಪ್ರಸಂಗ ಗೊತ್ತದ. ನೀರು ಕುಡಿಲಿಕ್ಕೆ ಹೋದ್ರು, 4 ಜನ ಪಾಂಡವರು ಅಲ್ಲಿ ಮೃತರಾಗಿ ಬಿದ್ರು. ಆಮೇಲೆ ಧರ್ಮರಾಜ ಹೋದ. ಅದು ಅಲ್ಲಿ ಒಬ್ಬ ಯಕ್ಷ ಅಂತಿತ್ತು. ಯಕ್ಷ ಅನ್ನೋದು ಒಂದು ಪ್ರಕಾರದಿಂದ ಒಂದು ಹಂಗ ದೇವತೆಗಳು ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ, ಋಷಿ, ಮುನಿ ಅಂತ ಹೇಳ್ತೀವಿ. ಹಂಗ ಅಲ್ಲೇನಾಗ್ತದಂದ್ರ ಯಕ್ಷ ಆ ಮುಂಚೆ 4 ಮಂದಿ ಪಾಂಡವರಿಗೆ ಕೇಳಿ ಅಂದಿರ್ತಾನ, ನನ್ನ ಪರವಾನಗಿಲ್ಲ ನೀವು ನೀರು ಕುಡಿಬೇಡ್ರಿ. ಅವಾಗ ಅವ್ರು ಸ್ವಲ್ಪ ಅಭಿಮಾನದಿಂದ ಹೇಳ್ತಾರೆ, ನೀ ಯಾರು ನನ್ನ ಪರವಾನಗಿ ಕೊಡ, ನಾವು ಕುಡಿತೀವಿ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ರಿ, ಆಮೇಲೆ ಕುಡಿ. ಅವ್ರಂದ್ರು ನಾವೇನ್ ನಿನ್ ಪ್ರಶ್ನೆಗೆ ಉತ್ತರ ಕೊಡುದಿಲ್ಲ ಅಂತ ಕುಡಿದ್ರು ಎಲ್ಲಾರು ಮೃತವತ್ ಬಿದ್ರು.
ಧರ್ಮರಾಜ ಹಂಗಿದ್ದಿದ್ದಿಲ್ಲ. ಧರ್ಮರಾಜಗೂ ಯಕ್ಷ ಹೇಳ್ದ, ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು, ಆಮೇಲೆ ನೀರು ಕೊಡಿ. ಆಯ್ತು ಕೇಳು. ಅವನು ಬಹಳಷ್ಟು ಪ್ರಶ್ನೆ ಕೇಳ್ಯಾನ. ಅದರೊಳಗಿಂದ ಒಂದು ಪ್ರಶ್ನೆ ಕೇಳ್ತಾನೆ, ಕಿಮ ಆಶ್ಚರ್ಯಂ, ಈ ಜಗತ್ತಿನೊಳಗೆ ಆಶ್ಚರ್ಯಕರವಾಗಿರ್ತಕ್ಕಂಥದ್ದೇನು? ಧರ್ಮರಾಜ ಹೇಳ, ಈಗ ಹೇಳ್ತಾರೆ ನೋಡ್ರಿ, ಜಗತ್ತಿನೊಳಗೆ ಆಶ್ಚರ್ಯ ಏನು ಅಂದ್ರೆ 7 ವಂಡರ್ಸ್ ಆಫ್ ವರ್ಲ್ಡ್ ಅಂತ ಹೇಳ್ತಾರೆ. ತಾಜ್ ಮಹಲ್ ಅದು ಇವೇನು ದೊಡ್ಡ ಆಶ್ಚರ್ಯ ಅಲ್ಲ. ಮನುಷ್ಯರು ಮಾಡಿದ್ದನ ಅವೇನು ಆಶ್ಚರ್ಯ, ದೇವರು ಮಾಡಿದ್ದು ಏನಾದರೂ ಆಶ್ಚರ್ಯ. ನಾ ಹೇಳ್ತೀನಿ ಅಂಥವು ಯಾವ. ನೀವು ಸಮುದ್ರದ ದಂಡಿಗೆ ಹೋಗಿ ನಿಂದ್ರಿ, ಒಂದ್ಸಲ ಸಮುದ್ರ ಕಡೆಗೆ ನೋಡ್ರಿ, ಪೂರಾ ಕಣ್ಣೊಳಗೆ ಅಷ್ಟು ಹೇಳ್ತಾರೆ. ಏನು ಅಂದ್ರೆ 3 ಪಾಲು ನೀರದ, 1 ಪಾಲು ಭೂಮಿ ಅದ ಅಂತ ಹೇಳ್ತಾರೆ ಈ ಜಗತ್ತು. ನೀವು ಬಾಕಿದೇನು ಜಪ ಮಾಡಬೇಡ್ರಿ, ತಪ ಮಾಡಬೇಡ್ರಿ, ಸಮುದ್ರ ದಂಡಿಗೆ ಹೋಗಿ ನಿಂದರೆ ವಿಚಾರ ಮಾಡಿ. ಏನು ಅಂದ್ರ ಇಷ್ಟೊಂದು ಜಲರಾಶಿ ಬಂತೆಲ್ಲಿಂದ? ಮೊದಲೇದ್ದು. ಆಮೇಲೆ ಇಷ್ಟೊಂದು ಜಲರಾಶಿ ಇಲ್ಲಿ ನಿಂತದ ಹೆಂಗ? ಈಗ ನೋಡ್ರಿ, ಒಂದು ನದಿ ಹರಿಲಿಕ್ಕೆ ಹತ್ತು, ನೀರು ಸ್ವಲ್ಪ ಹೆಚ್ಚಿಗೆ ಬಂತು, ಅತ್ಲ ಇತ್ತ ದಂಡಿ ಕತ್ತರಿಸ್ತದ ನೋಡ್ರಿ. ಗಿಡ ಹರ್ಕೊಂಡು ಹೋಗ್ತಾವ, ದಂಡಿ ಕತ್ತರಿಸಿ ಬೀಳ್ತದ. ಮತ್ತೆ ಸಮುದ್ರನ ದಂಡಿ ಕತ್ತರಿಸಿಗೋತ ಒಳಗೆ ಬಂದಿದ್ರೆ ಭೂಮಿಯಲ್ಲಿ ಉಳಿತು. ತಿರುಗಿ ಮುರುಗಿ ಒಂದು ಗಿರ್ಧ ಭೂಮಿ, 3 ಗಿರ್ಧ ಸಮುದ್ರ. ಆದ್ರೂ ಸಹಿತ ಅದು 1 ಫೂಟ್ ಒಳಗೆ ಬರೋದಿಲ್ರಿ. ಒಂದು 15-20 ಫೂಟ್ ಒಳಗೆ ಮನಿ ಕಟ್ಟಿರ್ತಾರೆ. ಈಗ ಯಾವಾಗದೇ ದೊಡ್ಡ ಅದು ಏನು ಅಂದ್ರೆ ತೆರೆಗಳ ಬಂದು ಅವು ಸಹಿತ ಬಹಳ ದೂರ ಬರೋದಿಲ್ಲ. ಅವಕ್ಕೂ ಒಂದು ಅದು ಗಾಡಿನ ಕಟ್ಟಿಬಿಟ್ಟಿರ್ತಾರೆ, ಅದ್ರ ಹೊರಗೆ ಬರೋದಿಲ್ಲ. ಹೆಂಗ ನಿಂತದ? ಇಷ್ಟು ನೀರು ಎಲ್ಲಿಂದ ಬಂತು? ಇನ್ನೂ ಒಂದು ಅದ್ರೊಳಗಿನ ಆಶ್ಚರ್ಯ, ಮಳೆಗಾಲದಲ್ಲಿ ಎಷ್ಟು ಮಳೆ ಆಗ್ತದೆ ನಾವು ನೋಡ್ತೀವಿ. ಎಲ್ಲ ಇಡೀ ಭೂಮಿ ಮೇಲೆ ನೀರೆಲ್ಲ ಹರಿದು ಹೋಗಿ ನದಿಗಳ ಮೂಲಕವಾಗಿ ಸಮುದ್ರದಾಗ ಸೇರ್ತದೆ. ನಾವು ನೋಡಿದೀವಿ ನರ್ಮದಾ ನದಿ ಸಮುದ್ರ ಕೂಡುವ ನರ್ಮದಾ ಪ್ರದಕ್ಷಿಣೆ ಮಾಡಿದಾಗ ನೋಡಿವಿ. ನರ್ಮದಾ ನದಿ 12 ಮೈಲ್ ಅಗಲಾಗಿ ಸಮುದ್ರದಾಗ ಸೇರ್ತದೆ. ಎಷ್ಟು ನೀರು ಸಮುದ್ರದಾಗ ಹೋಗ್ತಿರ್ಬೋದು. ಬರೇ ಒಂದು ನರ್ಮದಾ ಅಂತ ಹೇಳಿದ್ವಿ. ಗಂಗಾ, ಯಮುನಾ, ಸರಸ್ವತಿ, ಕೃಷ್ಣ, ತುಂಗಭದ್ರಾ, ಅವು ಸಾವಿರಾರು ನದಿಗಳು ಮಳೆಗಾಲದಲ್ಲಿ ತುಂಬಿ ಹೋಗಿ ಸಮುದ್ರದಾಗ ಕೂಡ್ತಾವ. ಒಂದು ಮಳೆ ಆದ ಹೊರಗೆ ಬರ್ತದೆ, ತುಂಬಿ ಬರುದಿಲ್ಲ. ಮತ್ತು ಬ್ಯಾಸಿಗೆ ಒಳಗೆ ಎಲ್ಲ ನದಿ ಬತ್ತಿ ಹೋಗ್ತಾವ. ಒಳಗೆ ಸಮುದ್ರದಾಗ ಏನು ನೀರ ಹೋಗುದಿಲ್ಲ ಅಂತ ಹಿಂದೆ ಸರಿತಾ ಇದ್ರಿ. ಯಾರು ಮಾಡಿದ್ರಿ ಇದನ್ನ? ಯಾರ ಕ್ರಿಯೇಟಿವಿಟಿ ಅದ ಇದು? ರಚನಾ ಅದ. ಯಾರ ರಚನಾ ಅದ ಅನ್ನೋದು ಇರ್ಕೊಳ್ತಕ್ಕ ಆಮೇಲೆ ವಿಷಯ. ಇನ್ನೂ ಒಂದು ಆಶ್ಚರ್ಯ, ಹುಣ್ಣಿಮೆ ದಿವಸ ನೋಡ್ರಿ ಎಂಥ ತೆರಿ ಬರ್ತಾವ. ಏನ್ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಆ ಪೂರ್ಣ ಚಂದ್ರ ಆಕಾಶದಲ್ಲಿ ಕಂಡು ಕೂಡಲೇ ಸಮುದ್ರ ಹೆಂಗ್ ಉಕ್ಕೇರ್ತದ ಹಂಗ. ಅಮಾವಾಸ್ಯೆ ದಿವಸ ಶಾಂತ ಇರ್ತದೆ. ಹಿಂಗ್ಯಾರ ಪದ್ಧತಿ ಹಾಕಿಕೊಟ್ರು ಅದಕ್ಕೆ ಇಟ್ಕೊಳ್ತಾರೆ. ಈ ಆಶ್ಚರ್ಯ ಮುಂದೆ ನಿಮ್ ತಾಜ್ ಮಹಲ್ ಏನಾಯ್ತು, ಮತ್ತೊಂದೇನಾಯ್ತು, ಮುಗಿದೊಂದೇನಾಯ್ತು. ದೊಡ್ಡಗದಿ ತಾಶವನ್ ವಂಡರ್. ನಾನು ಹೇಳಿದೆ 8ನೇ ಆಶ್ಚರ್ಯ, 8 ಆಗ್ಯಾವಂತೀಗ, 9ನೇ ಆಶ್ಚರ್ಯ ನಿನ್ನ ನಾನು ಹೇಳಿದೆ ಪ್ರವಚನ. ಒಂದು ಸಾಲಾಗ ಮಾಸ್ತರ್ ಕೇಳಿದ್ರು, ಈ ಜಗತ್ತಿನೊಳಗಿನ ಆಶ್ಚರ್ಯ ಸಂಗತಿಗಳು ಯಾವುವು? ಒಬ್ಬ ತಾಜ್ ಮಹಲ್ ಅಂದ, ಒಬ್ಬ ಮತ್ತೇನು ಅಂದ, ಏನೇನು ಅವು.
ಒಂದು ಹುಡುಗ ನಾ ಹೇಳ್ತೀನಿ ಏನ್ಪ ಒಂದು ಚಿಕ್ಕ ಕೋಣೆಯಲ್ಲಿ 10 ಜನ ಹೆಣ್ಣು ಮಕ್ಕಳು 10 ನಿಮಿಷದವರೆಗೆ ಸುಮ್ಮನೆ ಕುಳಿತಿದ್ದರು. ಇದರಷ್ಟು ದೊಡ್ಡ ಆಶ್ಚರ್ಯ ಯಾವುದು? ಹೌದಲ್ರಿ? ನೋಡ್ರಿ, ಹೌದನ್ನು ಗುಣ ಆಗ್ತದೆ. ಯಾಕಂದ್ರೆ ಅವ್ರು ಅನುಭವ ಅದ. ಇದೆಲ್ಲ ಇರ್ಕೋಲ್ತೆ. ಕಿಮಾಶ್ಚರ್ಯಂ, ಈ ಜಗತ್ತಿನೊಳಗೆ ಆಶ್ಚರ್ಯ ಏನು? ಧರ್ಮರಾಜ ಹೇಳ್ತಾನೆ, ಅಹನ್ಯಹನಿ ಗಚ್ಚಂತಿ ಭೂತಾನಿ ಯಮ ಮಂದಿರಂ. ಒಮ್ಮೆ ಮಹಾರಾಜರಿಗೆ ಒಬ್ಬರಂದು, ಮಹಾರಾಜ್, ಜಗತ್ತಿನೊಳಗೆ ಇಂತಿಂಥವೆಲ್ಲ ಆಶ್ಚರ್ಯವ. ಮಹಾರಾಜರಂದ್ರು, ನಾನು ಅಮೇರಿಕಕ್ಕೆ ಹೋಗಿದ್ದೆ, ಅಲ್ಲೊಂದು ಆಶ್ಚರ್ಯ ನೋಡಿದೆ, ಅದನ್ನು ನೋಡಿದೆ, ಇದನ್ನು ನೋಡಿದೆ. ಮಹಾರಾಜಂದ್ರು, ಆಶ್ಚರ್ಯ ನೋಡ್ಲಿಕ್ಕೆ ನೀವು ಅಷ್ಟ್ಯಾಕೆ ದೂರ ಹೋದ್ರಿ? ಅದಕ್ಕೆ ನಮ್ಮೊಳಗೆ ಎಷ್ಟು ಆಶ್ಚರ್ಯ, ನಮ್ಮೊಳಗೆ ಏನು ಆಶ್ಚರ್ಯ. ಬೆಳಗಿನ ದೇಹ ರಚನಾ ಬಿಡ್ರಿ, ಹಾರ್ಟು, ಬ್ರೇನು, ಹುಟ್ಟಿದ ಆರೋಗ್ಯದಿಂದ ಇವತ್ತಿನ ತನಕ ಅದು ಹೊಡ್ಕೊಳ್ಕತ್ತೆ. ಹಾರ್ಟ್ ಅದಕ್ಕೇನು ಶೆಲ್ ಅದನ, ಏನು ಬ್ಯಾಟ್ರಿ ಕನೆಕ್ಷನ್ ಅದನ, ಏನು ಚಾರ್ಜ್ ಮಾಡಿ ಹಾಕೊಳ್ಳುವಂಗೆ ಅದನ್ನ. 24 ತಾಸು ಆದ ಕೂಡಲೇ ಸ್ವಲ್ಪ ಚಾರ್ಜಿಂಗ್ ಇಟ್ಟಿವ್ರಿ. ಹಾರ್ಟು, ಬ್ರೇನು, ದೇಹ ರಚನಾನ ಅಷ್ಟೇ. ಆದ್ರೆ ಮಹಾರಾಜರು ಏನಂದ್ರು, ಯಾವ ಹುಟ್ಟಿದ ಆರೋಗ್ಯದಿಂದ ತಿಳಿಲಿಕ್ಕೆ ಹತ್ತಾಗಿಂದ ಯಾವ ನಾನು 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 ಅಂತ ನಾವು ವ್ಯವಹಾರ ಮಾಡ್ತೀವೋ, ಆ ನಾನು ಯಾವ್ದು ನಮ್ಗೆ ಇನ್ನೂ ತನಕ ಗೊತ್ತಾಗಿಲ್ಲ. ಇದು ಮೊದಲೇ ಆಶ್ಚರ್ಯ. ನಾನು ಯಾರು ನಮ್ಗೆ ಗೊತ್ತೇ ಇಲ್ಲ. ಯಾವ್ದು ನಾನು ಅಲ್ಲೋ ಅದನ್ನ ನಾವು ನಾನು ನಾನು ಅನ್ಕೋತ ಹೊಂಟೀವಿ. ಅದರೇ ನಾನು ಅಂತ ಅನಿಸುವಂಗದ ಏನೋದು ಅದು ಇಲ್ಲ. ಈ ಕೈ ಯಾರ್ದು? ಇದು ನಂದು ಅಂದ್ರೆ ಕೈ ನಾನಲ್ಲ, ಸಿದ್ಧಾರ್ಥಿಲ್ಲ. ಅದು ಮನಿ ಯಾರ್ದು? ನಂದು. ಹಂಗಾರೆ ಮನಿನ ನಾನೇನು ಅಲ್ಲ. ಕೈ ನಂದು, ಹಂಗಾರೆ ಕೈ ನಾನೇನು ಅಲ್ಲ. ಕಾಲು ನಂದು, ಹಂಗಾರೆ ಕಾಲು ನಾನೇನು ಅಲ್ಲ. ತಲೆ ನಂದು, ತಲೆ ನಾನೇನು ಅಲ್ಲ. ದೇಹ ನಂದು, ಹಂಗಾರೆ ದೇಹ ನಾನೇನು ಅಲ್ಲ. ಅದು ನಾವು ನಾನು ನಾನು ಅಂತೀವಿ. ಇರ್ಕೋಲ್ತ ನನ್ನ ದೇಹ, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಕಾಲು, ನನ್ನ ಮೂಗು ಯಾವ್ದು ನಂದು ಅದು ನಾನು ಹೆಂಗ ಅನಿಸಕ್ಕೆ? ಆದ್ರೂ ಸಹಿತ ಅದಕ್ಕೆ ನಾನು 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 ಅಂತ ವ್ಯವಹಾರ. ಆ ಹೆಸರಿಗೂ ಆ ದೇಹದ ಜೊತೆಗೆ ಅಷ್ಟು ನಾನು ಅನ್ನುವ ಅಭಿಮಾನ, ಆ ಹೆಸರಿಗೂ ಅಷ್ಟೇ ಅಭಿಮಾನ. ನಾರಾಯಣ ಅಂತ ಹೆಸರು ಏನಾರೇ ಬಾಯಿಲೆ ಯಾಕ
ಪೂರಾ ಹೆಸರಲ್ಲೇ ಕಲಿಗೆ ಬರಂಗಿಲ್ಲ ನಿನಗೆ. ಅದು ಇಟ್ಟದ ಹೆಸರು ಅದು ಪುನಃ ವ್ಯವಹಾರಕ್ಕೆ ಅನುಕೂಲ ಆಗಲಿ ಅಂತ ಇಟ್ಟದ್ದು. ಗುಜರಾತದಲ್ಲಿ ಒಂದು ಗೋಶಾಲ, ಅಲ್ಲಿ 10,000 ಆಕಳು. ಅವ್ರು ಆಕಳಿಗೆ ನಂಬರ್ ಕೊಟ್ಬಿಟ್ಟಾರೆ, 1 2 3 4 5 6 7 8 9 10. ಅವರು ನಂಬರ್ 10 ಅಂತ ಹೋದ್ರೆ ಕೂಡ ಆಕಳು ಹಿಂಗ ನೋಡ್ತಾರೆ. ಅಷ್ಟ ನಮ್ದು ನಾರಾಯಣ್ ಅಂತ ಹೋದ್ರೆ ಕೂಡ ಹಿಂಗ ನೋಡ್ರಿ. ಮಹಾರಾಜರಂದ್ರು ಯಾವ ನಾನು 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 ಅಂತ ವ್ಯವಹಾರ ಮಾಡ್ಲಿಕ್ಕೆ ಹತ್ತಿವ ನಾನು ಯಾವ್ದು ನಮ್ಗೆ ಗೊತ್ತೇ ಇಲ್ಲ. ಆ ನಾನುದ್ರ ವಿಷಯದಲ್ಲಿ ಅಜ್ಞಾನಿ ಇದ್ದೀವಿ ನಾವು. ಒಂದ್ಸಲ ಸಾಕ್ರೆಟಿಸ್ನ ಬಗ್ಗೆ ಅವ ಗ್ರೀಸ್ ದೇಶದಲ್ಲಿ ಇರ್ತಿದ್ದ, ಅಥೆನ್ಸ್ ಅನ್ನೋ ಊರಿನಲ್ಲಿ. ಅಥೆನ್ಸನ ಗ್ರೀಸದ ರಾಜಧಾನಿ. ಅವನಿಗೆ ಎಲ್ಲರೂ ಬಹಳ ಜ್ಞಾನಿ ಇದ್ದಾನ ಅಂತ. ಅದಕ್ಕೆ ಅವನ ಬಗ್ಗೆ ಒಂದ್ ದಿವ್ಸ ದೇವರ ಕೇಳಿದ್ರು, ಕೌಲ್ ಕೇಳೋದು ಅಂತ. ಎಲ್ಲ ಇದ್ರ ಕಡೆ ಬಾಳ್ರಿ, ದಕ್ಷಿಣ ಕರ್ನಾಟಕ ಕಡೆಗೆ ಆ ದೇವರಿಗೆ ಹೋಗಿ ಹಿಂಗೆ ಹೂ ಹಚ್ಚೋದು, ತುಂಬಿ ಹೂ ಹಚ್ತಾರ, ಬಿತ್ತು ನಮ್ ಕೆಲಸ ಆಗ್ತದೆ. ಹೂ ಇಸ್ ದಿ ವೈಜೆಸ್ಟ್ ಮ್ಯಾನ್ ಆಫ್ ದಿ ಗ್ರೀಸ್. ಗ್ರೀಸ್ ದೇಶದ ಅತ್ಯಂತ ಜಾಣ ಮನುಷ್ಯ. ಅದಕ್ಕೆ ಆ ದೇವತಾ ಹೇಳ್ತಂತ, ಸಾಕ್ರೆಟಿಸ್ ಈಸ್ ವೈಜೆಸ್ಟ್ ಅಂಡ್ ಅಗ್ಲಿಯೆಸ್ಟ್ ಮ್ಯಾನ್ ಆಫ್ ಗ್ರೀಸ್. ಬರೀ ಅಂಥದ್ದೇನು ಓದ್ಯಾನವ, ಅಂಥ ಡಿಗ್ರಿ ಯಾವ್ದು ಮಾಡ್ಕೊಳ್ಳೋಣ ಅಂತ ಅವನ್ ಕೇಳಲಿಕ್ಕೆ ಬಂದ. ಏನಪ್ಪಾ ನೀನು ಬಗ್ಗೆ ಕೌಲ್ ಕೇಳಿದ್ವಿ, ಹಿಂಗಾತು, ನೀ ಬಹಳ ದೊಡ್ಡ ಶಾಣೆ ಇದ್ದೀವಿ. ಹೌದು, ನಾ ಬಹಳ ದೊಡ್ಡ ಶಾಣೆ ಇದ್ದೀವಿ. ಹೆಂಗ? ಪೀಪಲ್ ಡಿಡ್ ನಾಟ್ ನೋ ದಟ್ ದೇ ಡಿಡ್ ನಾಟ್ ನೋ. ಐ ನೋ ದಟ್ ಐ ಡಿಡ್ ನಾಟ್ ನೋ. That's why I am wisest man of Greece. ನಮಗೆ ನಾನು ಯಾರು ಅನ್ನೋದು ಗೊತ್ತಿಲ್ಲ, ಆದ್ರೂ ಪೀಪಲ್ ಡಿಡ್ ನಾಟ್ ನೋ ದಟ್ ದೇ ಡಿಡ್ ನಾಟ್ ನೋ. ನಮಗೆ ಯಾರು ಅನ್ನೋದು ಗೊತ್ತಿಲ್ಲದೆ ಇದ್ರು ನಮಗೆ ಅದು ಗೊತ್ತಾಗ್ಬೋದು, ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ಬೋದು. ಅದು ನನಗೆ ಗೊತ್ತಾಗಿದೆ, ನನಗೆ ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತದ, ಆದ್ರೂ ನಾನು ಶಾಣೆ ಅಂತ. ಇದಕ್ಕೆ ನಾವು ಅಜ್ಞಾನ ಅಂತೀವಿ. ನಾನು ಯಾರು ಅನ್ನೋದು ಗೊತ್ತಿಲ್ಲದೆ ಇದ್ರು, ಗೊತ್ತಿಲ್ಲದೆ ಇರೋದು ಗೊತ್ತಿಲ್ಲ ನಮ್ಗೆ, ಅದು ಅಜ್ಞಾನ. ಇದಕ್ಕೆ ಅಸಾತ್ ಅವ ಒಂದ್ ದಿವ್ಸ ಒಂದು ಗಾರ್ಡನ್ದಲ್ಲಿ ಅಡ್ಡಾಡ್ಲಿಕ್ಕೆ ಹತ್ತಿದ್ದ ಸಾಕ್ರೆಟಿಸ್. ಅವನೊಂದು ಪದ್ಧತಿ, ಹಿಂಗೆ ವಾಕಿಂಗ್ ಸ್ಟಿಕ್ ಹಿಂಗೆ ತಿರುಗಿಸ್ಕೋತ ಅಡ್ಡಾಡ್ತಿದ್ದ. ಅದು ಒಬ್ಬನ ತಲೆಗೆ ಬಡೀತು. ಬೆಳೆದ ಕೂಡಲೇ ಏಯ್ ಯಾರು ನೀನು ಒಂದ. ಅವ್ರು ಸುಮ್ಮನೆ ಹಂಗ, ಅವ್ರು ಯಾವಾಗಲೂ ಚಿಂತನೆ ಒಳಗಿರ್ತಾರ್ರಿ, ನಾವು ಚಿಂತೆ ಒಳಗಿರ್ತೀವಿ ಅಷ್ಟೇ. ಮುಂಜಾನೆ ಚಿಂತೆ. ಅದು ಮತ್ತೊಂದ್ಸಲ ಬಡೀತು. ನಾವು ಬಂದು ಭುಜ, ಏಯ್ ಯಾರು ನೀನು? ಸಾಕ್ರೆಟಿಸ್ ಅಂದಲ್ಲ, ಅದನ್ನ ವಿಚಾರ ಮಾಡ್ಲಿಕ್ಕೆ ಹತ್ತೀನಿ. ನಾ ಯಾರು ಅನ್ನೋದನ್ನ ನಾನು ವಿಚಾರ ಮಾಡ್ಲಿಕ್ಕೆ ಹತ್ತೀನಿ. ನೀ ನನಗೆ ಒಂದ್ ವೇಳೆ ನಾನು ಯಾರು ಅನ್ನೋದನ್ನ ನೀನು ಹೇಳಿಕೊಟ್ರೆ ನಿನಗೆ ಈ ಜಗತ್ತಿನ ಅರ್ಧ ರಾಜ್ಯ ಕೊಡಿಸ್ತೀನಿ ಅಂತ. ಆದ್ರಿಂದ ಏನದ ಅಂದ್ರೆ ಇದು ಅಜ್ಞಾನದ ಪರಾಕಾಷ್ಠ. ನಾನು ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದ್ರೂ ಸಹಿತ ನಾನು 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 ಅಂತ ಇದು ಮೊದಲೇ. ನಾನು ಯಾರು ಅನ್ನೋದು ಗೊತ್ತಿಲ್ಲದೆ ಇದ್ರು, ಮತ್ತು ಈಗ ಮಹಾರಾಜ ಹೇಳಿರೋದಿದ್ರು. ಆಮೇಲೆ ಎರಡನೇದ್ದೇನಂದ್ರು, ಯಾವ ಮನಸ್ಸಿನ ಮೂಲಕವಾಗಿ ನಾವು ಆಯುಷ್ಯ ತುಂಬಾ ವ್ಯವಹಾರ ಮಾಡ್ತೀವಿ, ಆ ಮನಸ್ಸು ನಮ್ಮ ಕೈಯಾಗಿಲ್ಲ. ಎಷ್ಟು ಮಜಾ ನೋಡ್ರಿ, ಆ ಮನಸ್ಸು ನಮ್ಮ ಕೈಯಾಗೇ ಇಲ್ಲ, ಮತ್ತೆಲ್ಲ ವ್ಯವಹಾರ ಅದ್ರ ಮೂಲ ಇಟ್ಕೋ. ಯಾಕೆ ಯುಧಿಷ್ಠಿರ ಕೇಳ್ತಾರ, ಕಿಮ ಆಶ್ಚರ್ಯ. ಆಗ ಯುಧಿಷ್ಠಿರ ಧರ್ಮರಾಜ ಹೇಳ್ತಾನ, ಅಹನ್ಯಹಾನಿ ಗಚ್ಚಂತಿ ಭೂತಾ ನಿಯಮ ಮಂದಿರಂ. ಪ್ರತಿ ದಿವಸ ಜನರು ಸಾಯುವುದನ್ನು ನಾವು ನೋಡ್ತೀವಿ. ನಾವಂತೂ ನಮ್ಮ ಆಶ್ರಮದೊಳಗೆ ಈವರೆಗೂ ಸುಮಾರು 40-45 ಮಂದಿ ಹೋಗಿ 42 ವರ್ಷದಾಗ. ನಮ್ದೊಂದು ಪದ್ಧತಿ ಅದ, ಯಾರು ಬೇಕಾದವರು ಹೋಗ್ಬೋದು. ಒಂದು ಅದರ ಇನ್ನೊಂದು ಸಣ್ಣ ಪ್ರಕರಣನೂ ಹೇಳ್ತೀವಿ. ನಾವು ಏನ್ ಮಾಡ್ತೀವಿ, ಅವ್ರು ತೀರ್ದೇ ಬಿಟ್ಟು
ತೀರ್ಕೊಂಡು ಕೂಡಲೇ ತಂದು ಕೆಳಗೆ ಹಾಲ್ನಾಗ ಹಾಕ್ತೀವಿ. ಹಾಕಿ ದರ್ಭ ಹಾಕಿ ಇದನ್ನ ಹಾಕುವುದು, ವಿಷ್ಣು ಸಹಸ್ರನಾಮ ಶುರು ಮಾಡ್ತೀವಿ. ವಿಷ್ಣು ಸಹಸ್ರನಾಮ, ರಾಮ ರಕ್ಷಾ, ಹನುಮಾನ್ ಚಾಲೀಸ, ಭೀಮ್ ರೂಪಿ ಅಷ್ಟೆಲ್ಲ ಅಂದ ಬಳಕ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಅನ್ಕೋತ ಕೂಡ್ತೀವಿ. ಆ ಟೈಮಿಗೆ ಯಾರಾದ್ರೂ ಹೊರಗಿನಿಂದ ಬಂದರು, ಇಲ್ಲಿ ಯಾರೋ ಒಬ್ರು ತೀರ್ಕೊಂಡಾರ ಅನ್ನೋದ್ರ ಗಂಧ ಸಹಿತ ಬಿಡೋದು. घटना घट गई, शांत रहो. ಸಂಭವಿಸಿರ್ಬೇಕು, ಏನ್ ಮಾಡ್ಲಿಕ್ಕೆ ಶಕ್ತಿ. ಗುರುದೇವ್ ರಾನಡೆ ಅವರು ಒಂದ್ಸಲ ಜಮಖಂಡಿ ಬರ್ಲಿಕ್ಕೆ ಒಂದ್ 2-3 ಉದಾಹರಣೆ ಹೇಳ್ತೀನಿ ನೋಡಿ. ಭಗವದ್ಗೀತಾದ 2ನೇ ಅಧ್ಯಾಯದ 11ನೇ ಶ್ಲೋಕದಾಗ ಏನ್ ಹೇಳ್ಯಾನ ಅಂದ್ರೆ, ಅಶೋಚ ನನ್ವ ಶೋಚಸ್ತಂ ಪ್ರಜ್ಞಾವಾದಾಂಶ್ಚ ಭಾಸತೆ ಗತಾಸೂನ ಗತಾಸೂಶ್ಚ ನಾನು ಶೋಚಂತಿ ಪಂಡಿತಾ. ಹೇ ಅರ್ಜುನ, ನೀನು ಯಾರ ವಿಷಯದಲ್ಲಿ ಶೋಕ ಮಾಡಬಾರ್ದು ಅವ್ರ ವಿಷಯದಲ್ಲಿ ಶೋಕ ಮಾಡ್ತಾ ಇದ್ದೀನಿ. ಪಂಡಿತ ಅಂದ್ರೆ ಆತ್ಮಜ್ಞಾನಿಗಳಾಗಿರ್ತಕ್ಕಂಥವ್ರು ಸತ್ತವ್ರ ವಿಷಯದಲ್ಲಿ, ಜೀವಂತಿದ್ದವ್ರ ವಿಷಯದಲ್ಲಿ ಶೋಕ ಮಾಡೋದಿಲ್ಲ. ಸತ್ತವ್ರ ವಿಷಯದಲ್ಲಿ ಶೋಕ ಮಾಡಂಗಿಲ್ಲ ಅನ್ನೋದನ್ನ ನಾವು ಒಂದ್ಸಲ ಇದನ್ನ ಮಾಡ್ಕೋಬಹುದು, ಅರ್ಥಾತ್ ತಂದ್ಕೋಬಹುದು ಮನುಷ್ಯನಾಗ. ಜೀವಂತಿದ್ದವ್ರ ವಿಷಯದಲ್ಲಿ ಆಯುಷ್ಯ ತುಂಬಾ ಶೋಕ ಆಗ್ತದ. ಅದಕ್ಕೇನ್ ಮಾಡುದು, ಮದುವೆ ಆಗೋದು ಮದುವೆ ಆಗೋದು ಏನ್ ಆಡ್ತಿರ್ತಾರೆ ನೀವು. ಕಂಡವ್ರು ಏನ್ರಿ ನಮ್ಮ ಮಗಳು ಮದುವೆ ಇಲ್ಲ. ಲೋಕಮಾನ್ ತಿಲಕರು ಮಂಡಾಲೆ ಜೈಲಿನಲ್ಲಿದ್ದಾಗ 6 ವರ್ಷ ಶಿಕ್ಷೆ ಆಗ್ತವೆ. ಏನ್ ಮನುಷ್ಯ ರೀ, ನಿಜವಾಗಿ ಅದ್ಭುತ ಮನುಷ್ಯ. ಛತ್ರಪತಿ ಶಿವಾಜಿ ನಂತರ ಏನಾದ್ರೂ ನಮ್ಮ ಭಾರತದಲ್ಲಿ ಅಂತ ಮಹಾನ್ ವ್ಯಕ್ತಿ ಆಗಿ ಹೋಗಿದ್ರೆ ಅವ್ರು ಲೋಕಮಾನ್ ತಿಲಕ್. ಬಹಳ ವಿಲಕ್ಷಣ ಮನುಷ್ಯ. ನಾವು ಚರಿತ್ರೆ ಓದಿದ್ದೀನಿ, ಅವ್ರ ಬಗ್ಗೆ ನಮಗೆ ಹಂಗ ಓದ್ತಾ ಇರ್ತೀವಿ. ಶಿವಾಜಿ ಬಗ್ಗೆನೂ ಚರಿತ್ರೆ ನಮ್ಮ ಕಾರ್ನಾಗ ಯಾವಾಗಲೂ ಶಿವಾಜಿ ಚರಿತ್ರೆ ಇರ್ತದೆ. ಈ ಸದ್ಯ ಅದ ಕಾರ್ ಮಂಡಾಲೆ ಜೈಲಿನಲ್ಲಿದ್ದಾಗ ಅವ್ರ ಭಗವದ್ಗೀತಾ ರಹಸ್ಯ ಅಂತ ಬರ್ತದೆ. ಅದೇನಾದ್ರು ವಿಷಯ ಏನಾದ್ರು ಇರ್ಬೋದು. ಕರ್ಮಯೋಗವನ್ನ ಪ್ರಧಾನವಾಗಿ ಪ್ರತಿಪಾದನೆ ಮಾಡಿ ಅವರಿಗೆ 6 ವರ್ಷ ಶಿಕ್ಷೆ ಆಯ್ತು. ಚಂದಾವರ್ಕರ್ ಅನ್ನೋರು ಜಡ್ಜ್ ಇದ್ರು. 11 ದಿವಸ ಆರ್ಗ್ಯುಮೆಂಟ್ ಆಗ. ಅವರ ಸ್ವತಃ ಆರ್ಗ್ಯುಮೆಂಟ್ ಮಾಡ್ತಿದ್ರು. ಅವ್ರ ವಕೀಲರು ಇದ್ರು. ಬ್ರಿಟಿಷರು ಅವ್ರ ಮೇಲೆ ಮುಕ್ತಾಮ್ ತಪ್ಪಿನ ಆರೋಪ ಮಾಡಿ ಚಂದಾವರ್ಕರ್ ಅವರು ಜಡ್ಜ್ಮೆಂಟ್ ಕೊಟ್ಟರು. ಬ್ರಿಟಿಷರ ಒಂದು ಪದ್ಧತಿ ಏನಿತ್ತು ಅಂದ್ರೆ, ನಮ್ಮವ್ರ ಭಾರತೀಯರ ಹೆಗಲ ಮೇಲೆ ಬಂದು ಕೆಟ್ಟು ಭಾರತೀಯರನ್ನ ಹೊಡಿತಿದ್ರು. ಅದೊಂದು ಅವ್ರಿಗೆ ಇದು ರೀ, ನಮಗ್ ತಿಳಿಲಿಲ್ರಿ. ಇವತ್ತಿಗೂ ತಿಳಿವಲ್ತ ಏನನ್ನೋದು. ಮಹಾರಾಜ್ ಹೇಳ್ತಿದ್ರು, ಒಂದು ಸಮಾಜವನ್ನ ನಿಜವಾದ ಅರ್ಥದಲ್ಲಿ ಸುಖಿ ಸಮಾಜವನ್ನಾಗಿ ಮಾಡಬೇಕಾದ್ರೆ ಆ ಸಮಾಜವನ್ನು ಶ್ರೀಮಂತ ಸಮಾಜ ಮಾಡಿ ನಾವು ಸಮಾಜವನ್ನು ಸುಖಿ ಮಾಡ್ಲಿಕ್ಕೆ ಶಕ್ಯ ಇಲ್ಲ. ಮತ್ತೇನ್ ಮಾಡ್ಬೇಕು ಅಂದ್ರೆ ಆ ಸಮಾಜವನ್ನು ಸಮಾಧಾನಿ ಸಮಾಜ ಮಾಡ್ಬೇಕು. ಅಂದ್ರೆ ಮಾತ್ರ ಸುಖಿ ಸಮಾಜ ಮಾಡ್ಲಿಕ್ಕೆ ಶಕ್ಯದನೆ ಹೊರತು ನಾವ್ ಇವತ್ತೇನಂತೀವಿ, ಗರೀಬಿ ಹಟಾವ್, ಎಲ್ಲಿ ಹೋಗ್ಬೇಕಂತ ಗರೀಬಿ ಹಟಾವ್, ಪ್ರಾರಬ್ಧರಾಗಿದ್ರೆ ಎಲ್ಲಿ ಹೋಗ್ಬೇಕು. ಆದ್ರಿಂದ ಮಹಾರಾಜ್ ಹೇಳಿದ್ರು, ಸಮಾಜ ಸುಧಾರಣೆ ಅನ್ನೋದು ಸತ್ಪುರುಷರಿಂದನೇ ಆಗ್ಲಿಕ್ಕೆ ಶಕ್ಯದನೆ ಹೊರತು ಸತ್ತಾಧಾರಿಗಳಿಂದ ಶಕ್ಯ ಇಲ್ಲ. ಪ್ರೇಮದಿಂದ, ಆತ್ಮೀಯತೆಯಿಂದ, ಕಳಕಳಿಯಿಂದ, ಔದಾರ್ಯದಿಂದ, ಸದ್ಭಾವನೆಯಿಂದ, ತ್ಯಾಗದಿಂದ ಸಮಾಜ ಸುಧಾರಿಸ್ತದನೆ ಹೊರತು ಅಧಿಕಾರ, ಸತ್ತ, ದುಡ್ಡು, ದರ್ಪ ಇದರಿಂದ ಸಮಾಜ ಸುಧಾರಿಸ. ಆ ಚಂದಾವರ್ಕರ್ ಅವರು ಆಮೇಲೆ SP ಪುಣೆ SP ಕಾಲೇಜ್ನಲ್ಲಿ ಅವ್ರನ್ನ ಚೀಫ್ ಗೆಸ್ಟ್ ಅಂತ ಒಂದು ಕಾರ್ಯಕ್ರಮ ಕರೆದಾಗ ಕಣ್ಣ ನೀರ್ ತಂದು ಹೇಳಿದ್ರು, ನಮ್ದು ಎಂಥ ದುರ್ದೈವದ. ಆ ಮನುಷ್ಯನಿಗೆ 6 ವರ್ಷ ಮಂಡಾಲೆ ಜೈಲಿನ ಶಿಕ್ಷೆ ಕೊಡುವಂತ ದುರ್ಯೋಗ ನನಗೆ ಒದಗಿ ಬಂತು.
ಯಾಕೆ ಅವಾಗ ಬಿಟ್ಬಿಡ್ಬೇಕಾಯ್ತು, ರಾಜೀನಾಮೆ ಕೊಟ್ಬಿಡ್ಬೇಕಾಗಿತ್ತು ಜಡ್ಜ್ಮೆಂಟ್ ಜಡ್ಜ್ ಶಿಪ್ಪಿಗೆ. ನಮ್ಮ ದೇಶದ ಇದು ಇಲ್ಲ, ರಕ್ತದಾಗ ಇತ್ತು ಗುಲಾಮಗಿರಿ. ನಮ್ಮ ದೇಶದೊಳಗೆ ರಕ್ತದೊಳಗೆ ತುಂಬಿ ಬಂದ್ಬಿಟ್ಟು ತಿಳ್ಕೊಳ್ತ 6 ವರ್ಷ ಅವಾಗ ಅವ್ರನ್ನ ಕೇಳು, ನಿಮ್ ಕೊನೆ ಇಚ್ಛಾ ಇಲ್ಲ ಅದು ಇದ್ರೆ ಹೇಳ್ರಿ, ನಾವು ಪೂರ್ಣ ಮಾಡ್ತೀವಿ. ಅವ್ರಂದ್ರೆ ನಂದೇನು ಇಚ್ಛಾ ಇಲ್ಲ, ಅದು ಒಂದು ಇಚ್ಛಾ. ಅವ್ರಿಗೆ ಧರ್ಮದ ಬಗ್ಗೆ, ಸಂಸ್ಕೃತಿ ಬಗ್ಗೆ ಎಂಥ ನಿಷ್ಠ ಇದೆ. ಅವರು ತಮ್ಮ ಆಯುಷ್ಯ ತುಂಬಾ ಮಡಿ ಉಟ್ಕೊಂಡ ಊಟಕ್ಕೆ ಕೂಡ್ತಿದ್ರು. ಲಂಡನ್ಗೆ ಹೋದ್ರು ಮಡಿ ಉಟ್ಕೊಂಡು ಊಟಕ್ಕೆ ಕೂಡ್ತಿದ್ರು. ಅದೇ ರೀತಿಯಾಗಿ ಮದನ್ ಮೋಹನ್ ಮಾಲ್ವೀಯ ಅಂತ ತಿಳ್ಕೊಂಡಿದ್ರು. ನಿಮ್ಗೆ ಹೇಳಿದ ಆಶ್ಚರ್ಯ ಅನ್ಸ್ಬೋದು, ಅವ್ರು ಒಂದು ದಿವಸ ಸಂಧ್ಯಾ ವಂದನೆ ತಪ್ಪಿಸ್ತಿದ್ದಿಲ್ಲ. ಲಂಡನ್ಗೆ ಹೋದ್ರು ಸಹಿತ ಅಲ್ಲಿ ಗಂಗಾ 2 ಹಂಡೆ ಗಂಗಾ ಜಲ ತಗೊಂಡು ಹೋಗಿ ಅಲ್ಲೂ ನಿತ್ಯ ಸಂಧ್ಯಾ ವಂದನೆ ಮಾಡ್ತಾರೆ. ಸಂಧ್ಯಾ ಒಂದು ನೀ ಮಾಡೋದು, ಉಳಿದ ಜಲ ನಾ ಮಾಡ್ತೀನಿ. ಸಂಧ್ಯಾ ಒಂದು ನೀ ಅನ್ಸಲ್ಲ, ಸಂಧ್ಯಾ ಒಂದು ನೀ ಮಾಡು, ಉಳಿದ ಲೋಕಮಾನ್ಯ ತಿಲಕರಿಗೆ ಒಬ್ರು ಏನಂದ್ರು, ಏನು ಉಪಯೋಗ ರೀ ನೀವು ಮದಿ ಉಟ್ಕೊಂಡು ಊಟಕ್ಕೆ ಕೂತ್ರ, ಬಡಸವ್ರು ಪ್ಯಾಂಟು ಶರ್ಟು ಕಾಲ ಸ್ಲಿಪ್ಪರು ಚಪ್ಪಲು ಹಾಕೊಂಡು ಬಡಿಸ್ತಾರ. ಅವ್ರು ಹೇಳಿದ್ರು ಬಡಸವ್ರು ಹೆಂಗಾರೆ ಬಡಿಸೋರು, ಉಣ್ಣಾವ್ ನಾನಿದ್ದೆ, ಹೆಂಗ್ ಉಣ್ಬೇಕನ್ನೋದು ನನಗ್ ಬಿಟ್ಟು ವಿಷಯ. ಅವರು ಒಂದ್ಸಲ ಪುಣೆದೊಳಗೆ ಪ್ಲೇಗ್ ಆದ. ಅವಾಗ ಅವ್ರು ಪುಣೆ ಊರು ಬಿಟ್ಟು ಜನ ಏನದನೋ ಹೋಗಿ ಹೊಲದಾಗ ಗುಡ್ಸ್ಲಾಕ್ ಕಟ್ಕೊಂಡು ಇರ್ಲಿಕ್ಕೆ ಹತ್ರು. ಇವರು ಸಹಿತ ಹೊಲದಾಗ ಗುಡ್ಸ್ಲಾಕ್ ಕಟ್ಕೊಂಡಿರ್ತಾರೆ. ಆದ್ರೆ ಅವ್ರ ಪ್ರೆಸ್ಸಿನ ಕೆಲಸ ನಡೆದಿರ್ತೈತಿ, ಕೇಸರಿ ಪತ್ರಿಕೆ ಹೊರಡಿಸ್ತಿದ್ರು. ಭಾರಿ ವಿಲಕ್ಷಣ ಪಾಂಡಿತ್ಯ ಅವ್ರದ್ದು, ಮೇಧಾಶಕ್ತಿ ನೋಡಿದ ಆಶ್ಚರ್ಯ. ನಿಷ್ಠಾ ಬೇಕ್ರಿ ಯಾವುದ್ರಲ್ಲಿ. ಯಾವ್ದು ಶಾಸ್ತ್ರದಲ್ಲಿ ಹೇಳಿದಾರೆ, ದೇವರ ಸಲುವಾಗಿ, ಧರ್ಮದ ಸಲುವಾಗಿ, ದೇಶದ ಸಲುವಾಗಿ ನೀವು ತಾಯಿ ತಂದೆ ಹೆಂಡತಿ ಮಕ್ಕಳು ಪ್ರಪಂಚ ಮನಿ ಮಾರು ಬಿಟ್ಟರು ಪಾಪ ಹತ್ತುವುದಿಲ್ಲ. ನನ್ನೊಬ್ಬರು ಹಾಡಿಲ್ಲ, ನಿನ್ನ ಪಾದವ ಬಿಟ್ಟು ಇರಲಾರೆ, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ಹರಿ ನಿನ್ನ ಚರಣವನ್ನು ಬಿಡಲಾರೆ. ದೇಶಕ್ಕಾಗಿ, ದೇವರಿಗಾಗಿ, ಧರ್ಮಕ್ಕಾಗಿ ನಿಂಗೆ ಏನ್ ಬೇಕಾದ ತ್ಯಾಗ ಮಾಡಿದ್ರು ಅದ್ರೊಳಗೆ ಪಾಪ ಇದೆ. ಸಮರ್ಥರ ತಾಯಿ ಸಮರ್ಥರ ಮನೆ ಬಿಟ್ಟು ಹೋದ ಕೂಡಲೇ 12 ವರ್ಷ 24 ವರ್ಷ 10 ಕಣ್ ಕಳ್ಕೊಂಡ್ರು. ಸಮರ್ಥರಿಗೆ ಏನು ಪಾಪ ಹತ್ತೇನೆ? ನಮ್ಮೊಳಗಿರುವುದಿಲ್ಲ, ಮನೆ ಮಧ್ಯೆ ಹೊರಗೆ ಹಾಕಿದ್ರು ನಾವು ಹೋಗ್ತಾ ಇಲ್ಲ. ಮನೆಯ ಮಂದಿ ಹೋಗ್ರಿ, ಎಲ್ಲೆಲ್ಲ ಗುಡಿ ಗುಂಡಾದಾಗ ಇದ್ದು ಸುತ್ತಾರ ಸೇವಾ ಮಾಡಿ ಹೊಟ್ಟಿ ತುಂಬಿಕೊಂಡು ಇರ್ಲಿ ಅಂದ್ರು ನಾವು ಇಲ್ಲೇ ಇರೋವ. ವಯಸ್ಸಾಗಿರ್ತದ, ರಿಟೈರ್ಡ್ ಆಗಿರ್ತೀವಿ, ಮನ್ಯಾಗಿನ ಮಂದಿ ಹಿಂದೆ ಕಿಕ್ ಕೊಡಿಸ್ತಿರ್ತಾರೆ. ಯಾವ್ದಾರ ಮನದಾಗ ಆಶ್ರಮದಾಗ ಹೋಗಿ ಇದ್ರ ಸೇವಾ ಮಾಡ್ಕೊಂಡು ಇರ್ಲಿ, ಒಂದು 15 ದಿವಸ ಹೋಗಿ ಜಪ ಮಾಡಿ ಬರ್ಲಿ ಅಂದ್ ಮನ್ಯಾಗಿನ ಮಂದಿ ನಾವು ಅಲ್ಲ ಅನಿಸ್ತದ. ಮನೆ ಬಿಟ್ಟು ಅರ್ಥಾತ್ ಅವ್ರದ್ದು ವಿಷಯ ಅಂತ ಬಹಳ ಮಾಡೋದು ಬೇಡ. ಅವ್ರ ಪಾಂಡಿತ್ಯ ಹೆಂಗಿರುತ್ತೆ, ಭಾಷಾ ಜ್ಞಾನ ಹೆಂಗಿ. ಒಂದ್ ದಿವಸ ಅವ ಇದನ್ನ ಮಾಡವ, ಪ್ರಿಂಟ್ ಮಾಡವ, ಇವರೊಂದು ಇದನ್ನ ಬರೆದಿದ್ರು, ಸಂಪಾದಕಿ ಅಂತ ಬರೀತಿದ್ರು ಅವರು. 15 ದಿವಸಕ್ಕೊಂದು ಪತ್ರಿಕೆ ಅದು. ಮಹಾರಾಜರು ತರಿಸ್ತಿದ್ರು, ತರಿಸಿ ಓದಿಸಿ ಕೇಳ್ತಿದ್ರು ಭಾವು ಸಾಹೇಬ್ರು. ಅವ ಏನಂದ, ಮಳಿ ಕಡಿಮೆ ಇದ್ದಾವೆ, ಆ ಮಳಿ ಹಿಂಗೆ ಹಾಕ್ತಿದ್ರು ನೋಡ್ರಿ. ಮುಂಚೆ ಪ್ರಿಂಟ್ ಮಾಡ್ಬೇಕಾದ್ರ ಅವು ಟೈಪ್ ಅಂತಿರ್ತಿದ್ವು, ಟೈಪ್ ಜೋಡಿಸಿ ಪ್ರಿಂಟ್ ಮಾಡ್ತಿದ್ವು. ಟೈಪ್ ಕಡಿಮೆ ಇದ್ದಾವ, ಹಿಂಗ ತಾಯ್ದ
ಇಡೀ ಒಂದು ಸಂಪಾದಕೀಯ ಏನದನೋ ಒಂದು ರ ಇಲ್ದಂಗ ಅಷ್ಟ ಪ್ರೌಢವಾಗಿ ಬಂತು. ಅವರು ಅಲ್ಲಿ ಹೊಲದಾಗ ಗುಡ್ಸ್ಲ ಹಾಕೊಂಡಿರು, ಮಹಾರಾಜರು ಸಹಿತ ಹೊಲದಾಗ ಗುಡ್ಸ್ಲ ಹಾಕೊಂಡಿರ್ತಿದ್ರು. ಪ್ಲೇಗ್ ಬಂದಿತ್ತು, ಎಲ್ಲ ಊರ್ ಮಂದಿನೆಲ್ಲ ಕಳ್ಸಿದ್ರು. ಪುಣೆದಿಂದ ಒಂದ್ 4 ಹುಡುಗರು ಬಂದ್ರು, ಮಹಾರಾಜರು ಇಲ್ಯಾಕೆ ಬಂದ್ರು, ಇಲ್ಲೆಲ್ಲ ಕಡೆ ಪ್ಲೇಗ್ ಅದ ಅಂಥೇಳಿ ಮಹಾರಾಜರು ಸ್ವತಃ ಮುಂಜಾನೆ ಲಘುನ ಎದ್ದು ಸ್ನಾನ ಮಾಡಿ 4-6 ಮನೆಗೆ ಹೋಗಿ ಸ್ವಲ್ಪ ನೀರು ತಗೊಂಡು ಬಂದು ಅವ್ರಿಗೆ ನೀರು ಕಾಸಿ ಸ್ನಾನ ಮಾಡಿಸಿ ತಾವು ಸ್ವತಃ ಅನ್ನ ಝುಣಕ ಮಾಡಿ ಅವ್ರ ಗಸ್ತೂರಿಗೆ ಊಟಕ್ಕೆ ಹಾಕಿ ಅಲ್ಲಿಂದ ಏನ್ ಮಾಡಿದ್ರು, ಲಘು ಹೋರಿ ಇಲ್ಲಿಂದ ಬೇಡ. ಅವ್ರು ಮುದುಕಾದಾಗೂ ಹೇಳ್ತಿದ್ರಿ, ಮಹಾರಾಜರ ಆವತ್ತಿನ ಅನ್ನ ಝುಣಕದ ರುಚಿ ನಮಗೆ ತಿರುಗಿ ಆಯುಷ್ಯಗಳು ಬರಲಿ. ಅವ್ರ ಅನ್ನ ಝುಣಕದೊಳಗೆ ಅಷ್ಟು ಪ್ರೇಮಿ. ಮನೆಯ ಅರ್ಥಾತ್ ಏನು ಅಂದ್ರೆ ಅಲ್ಲಿದ್ದಾಗ ಪ್ಲೇಗ್ ಎಲ್ಲ ಕಡೆ ಬಂದಾಗ ಇವ್ರ ಮಗನಿಗೂ ಪ್ಲೇಗ್ ಆದ, ಪರಶುರಾಮ ಅಂತ. ಅವ್ರ ಮಗಳು ಬಂದು ಹೇಳಿದ್ರು, ದಾದಾ ಭೌಲ ತಾಪ ಡಾಕ್ಟರ್ನ ಕರೆದು ತೋರಿಸು. ಡಾಕ್ಟರ್ನ ಕರೆದು ತೋರಿಸಿದ್ರು. ಮುಂದೊಂದು ಸ್ವಲ್ಪ ಹೊತ್ತಿಗೆ ಬಂದು ಹೇಳಿದ್ರು, ಹೋದ ಅಸತ್ ಆಲೋ. ಬಡ ಬಡ ಬಂದವರು ತಮ್ಮ ಪಾಗೋಟ್ಲು ತೆಗೆದಿಟ್ರು, ಮುಂದಿಂದೆಲ್ಲ ಉತ್ತರ ಕ್ರಿಯಾ ಮುಗಿಸಿದ್ರು. ಮರುದಿವ್ಸ ಮತ್ತೆ ಬಂದು ಪ್ರಶ್ನೆ ಕೂತ್ರು, ಜನರು ಭೇಟಿ ಆಗ್ಲಿಕ್ಕೆ ಬರ್ಬೇಕು. ನಿಮ್ಮ ಮಗ ತೀರ್ಕೊಂಡ, ನಮಗೆ ಬಹಳ ಮನಸ್ಸಿಲ್ಲ. ಅವ್ರೊಂದು ಏನಿಲ್ಲ, ಹೋಳಿ ಹುಣ್ಣಿಮೆ ಬಂತು ಅಂದ್ರೆ ಊರಾಗ ಎಲ್ಲಾರ ಮನೆಯಿಂದ ಕೊಳ್ಳು ಕಟ್ಟಿಗೆ ಒಯ್ತಾರ ಇರ್ತಾರೆ. ಹಂಗ ಊರ್ ತುಂಬಾ ಪ್ಲೇಗ್ ಇದ್ದಾಗ ಎಲ್ಲಾರ ಮನೆಯಿಂದನೂ ಹೋಗುವ ಹೊತ್ನಾಗ ನಮ್ಮ ಮನ್ಯಾಗಿಂದನೂ ಒಂದು ವಾಹ್, ಹೋಲಿಸ್ಟಿಕ್ ವ್ಯೂ ಅಂತಾರೆ, ಸಮಗ್ರ ದೃಷ್ಟಿ. ನಾವು ಎಷ್ಟರ ಸಂಕುಚಿತ ದೃಷ್ಟಿಯವರಿದ್ದೀವಿ ಅಂದ್ರೆ, ಮಗ್ಗಲ ಮನೆ ಹುಡುಗ ಬಡವರು, ಕಲಿಸ್ಲಿಕ್ಕೆ ಯೋಗ್ಯತಾ ಇಲ್ಲ, ಆ ಹುಡುಗ ನಪಾಸ್ ಆಗ್ಯಾರ. ನಮ್ಮ ಹುಡುಗ ಫಸ್ಟ್ ರ್ಯಾಂಕ್ನಾಗ ಬರ್ಲಿಕ್ಕೆ 10 ಮಾರ್ಕ್ಸ್ ಕಡಿಮೆ ಬಿದ್ದಾವ. ಪ್ರಾಮಾಣಿಕವಾಗಿ ವಿಚಾರ ಮಾಡಿ ನೋಡು, ನಾವು ಯಾರ ಸಲುವಾಗಿ ಮನಸ್ಸಿಗೆ ಅಸಮಾಧಾನ ಮಾಡಿಕೊಡ್ತೀವಿ. ನನ್ನ ಮಗನಿಗೆ ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ 10 ಮಾರ್ಕ್ಸ್ ಕಡಿಮೆ ಬಿದ್ದಾವಂತೂ ಮಗ್ಗಲ ಮನೆ ಹುಡುಗರು ಪಾಪ ಎಷ್ಟು ಕಷ್ಟಪಟ್ಟು ಓದಿದ್ರು ನಪಾಸ್ ಆದ ಅಂತ ನಮಗೆ ದುಃಖ ಆಗ್ತದೆ. ನಮ್ದು ಒಂದು ಸಮಾಧಾನ ಆಗಂದ್ರೆ ಎಲ್ಲಿದ. ಗಾಡ್ ಲವ್ಸ್ ದೋಸ್ ಹೂ ಲವ್ಸ್ ಹಿಸ್ ಫೆಲೋ. ಅವಾಗ ಅವ್ರು ಏನಂದ್ರು ಅಂದ್ರೆ, ಎಲ್ಲರ ಮನ್ಯಾಗ ಸಾಯ್ಲಿಕ್ಕತ್ತಾರ ಅಂತ ತಿಳ್ಕೊಂಡನೆ ಅವ್ರೇನು ಅಶೋಚ ನನ್ನ ಅಶೋಚಸ್ತುಂ ಪ್ರಜ್ಞಾವಾದಾಂಶ ಭಾಷಸೆ ಅನ್ನೋ ಶ್ಲೋಕಕ್ಕೆ ಭಾಷ್ಯ ಬರೆದ್ರು. ಅದು ಇವತ್ತಿಗೂ ಉಳಿದ. ಅವರ ಗೊಳಗೊಳಗೋ ಅಂತ ಅದ್ಗೊತ್ ಕೂತಿದ್ರು. 16 ಓದ್ತಿದ್ದಾರೆ ಅಶೋಚ ಗೀತಾಪ ರಹಸ್ಯ. ಅಭಿಮನ್ಯು ಬಿದ್ದು ಸತ್ತು ಕೂಡ್ಲೇನೆ, ಇನ್ನೂ ಸತ್ತಿದ್ದಿಲ್ಲ, ಬಿದ್ದಿದ್ದ. ಅರ್ಜುನ ದೂರ ಹೋಗಿದ್ದ, ಬಂದ ಕೃಷ್ಣ ಮುದ್ದಾಮ್ ತಗೊಂಡು ಹೋಗಿದ್ರೆ. ಕೃಷ್ಣ ಅದ್ರೊಳಗೆ ಏನ್ ನಡೆದ ಎಲ್ಲ ಮುದ್ದಾಮ್ ಮಾಡಿ, ಯಾಕಂದ್ರೆ ಅವನ ಉದ್ದೇಶ ಸಫಲ ಆಗ್ಬೇಕು, ಕೌರವರ ನಾಶ ಆಗ್ಬೇಕು. ಬಂದು ಅರ್ಜುನಿಗೆ ಬಹಳ ದುಃಖ ಆಯ್ತು. ಅವನ್ ತೊಲಿ ಮೇಲೆ ಇಟ್ಕೊಂಡು ಒಳ್ಳಿಕ್ ಹತ್ತ. ಕೃಷ್ಣ ಹಿಂದಕ್ಕೆ ಹಿಂಗ್ ಕೈ ಕಟ್ಕೊಂಡು ನಿಂತಿದ್ದ. ಅರ್ಜುನಿಗೆ ಭಯಂಕರ ದುಃಖ ಆಗಿದೆ. ಆ ಕೃಷ್ಣನು ಸಣ್ಣಂಗೆ ಅಳ್ಳಿಕ್ ಹತ್ತ. ಕೆಲವು ಇವೆಲ್ಲ ಏನಿರ್ತಾವ, ಇಂಥವ್ರು ಅಳುವೇನಿರ್ತಾವಲ್ಲ ಅವು ಅಷ್ಟಕ್ಕೆ ಅವು ಮುದ್ದಾಮ ಇರ್ತಾವ್ರಿ, ಒಳಗೆ ಏನಿರುವಲ್ರಿ. ಮಹಾರಾಜರ ಕಡೆಗೆ ಅತ್ಲಾಗ ನಾಗ್ಪುರ್ ಕಡೆಯವರು ಅಪ್ಪ ಮಗ ಬಂದ ನನ್ ನಮಸ್ಕಾರ ಮಾಡಿದ್ರು. ಬರ್ರಿ ಎಲ್ಲಿಂದ ಅತ್ಲ ಒಲಾರ ಕಡೆಯಿಂದ ಬಂದು ಏನಾಗ್ಬೇಕಾಗಿತ್ತು. ಅಚ್ಚ ಬಂದ್ರಿ, ಚಲೋ ಆತು. ಊಟ ಗೀಟ ಎಲ್ಲ ಆಗ್ಬೇಕು. ಏನಾಗುತ್ತೆ? ಏನಿಲ್ರಿ ಮಹಾರಾಜ್, ನನ್ನ ಮಗಂದು ಅವ 22-23 ವರ್ಷ, ಮೆಂಟಲಿ ಸ್ವಲ್ಪ ರಿಟೈರ್ಡ್, ಮಾನಸಿಕವಾಗಿ ಇದು ಇದ್ದ. ಸ್ವಲ್ಪ ನನ್ನ ಮಗಂದು
ಮದ್ವಿ ಮಾಡಬೇಕಂತ ಏನು ಅಡಚಣೆ ಏನದ ಸ್ವಲ್ಪ ಮಾನಸಿಕ ಇದ್ದಾನ್ರಿ ಆದ್ರೂ ಮದ್ವಿ ಮಾಡ್ಬೇಕಂತದ ಮಹಾರಾಜರಿಗೆ ಗೊತ್ತಾಗ್ತದೆ ಮಹಾರಾಜರಂದ್ರು ಯಾಕೆ ಸುಮ್ಮನೆ ಧಡ್ಪಡಿಸ್ತೀವಿ ಆ ಹುಡುಗನಿಗೆ ಅಷ್ಟೊಂದು ತಿಳಿಯೋದಿಲ್ಲ ಪ್ರಪಂಚ ಮಾಡ್ಲಿಕ್ಕೂ ಅವನಿಗೆ ಅಂಥ ಪರಿ ತಿಳುವಳಿಕೆ ಇಲ್ಲ ಮತ್ತು ಹೆಂಡತಿನ ಹೆಂಗೆ ಸಂಭಾಳಿಸ್ಬೇಕವ ಮಹಾರಾಜ್ ಅದಕ್ಕೆ ನೀವೇನು ಕಾಳಜಿ ಮಾಡಬೇಡಿ ಅವನ ತಿಳುವಳಿಕೆ ಬರ್ತಂಗ ನಾವು ಸಂಭಾಳಿಸ್ತೀವಿ ಮಹಾರಾಜ ಖರೆ ಅದ ಏನು ಅಡ್ಡಿ ಇಲ್ಲ ಅದು ಸುಮ್ಮನೆ ಈ ಉಪದ್ಯಾಪಕ್ಕೆ ಯಾಕೆ ಬೀಳ್ತೀವಿ ಇಲ್ರಿ ಮಹಾರಾಜ್ ಒಬ್ಬ ಮಗ ರೀ ಮದುವೆ ಮಾಡಿಬಿಟ್ಟಿವಿ ಅಂದ್ರೆ ನಮಗೆ ಭಾಳ ಮನಸ್ಸಿಗೆ ಸಮಾಧಾನ ಆಗ್ತದೆ ಆದ್ದರಿಂದ ಭಾಳ ಕಡೆ ಹೋದ್ವಿ ಅವೆಲ್ಲ ಯಾವ ಸತ್ಪುರುಷರು ನಿಮ್ಮ ಹೆಸರು ಕೇಳಿ ಬಂದೀವಿ ಮಹಾರಾಜರೊಂದು ನೋಡ್ರಿ ಒಂದು ಕೆಲಸ ಮಾಡಿ ಅದನ್ನೆಲ್ಲ ಆಮೇಲೆ ವಿಚಾರ ಮಾಡೋಣಂತೆ ನೀವು ಸ್ವಲ್ಪ ದಿವಸ ಇರ್ರಿ ನಾ ಹೇಳ್ತೀನಿ ಹಂಗೆ ಮಾಡಿ ಏನು ಏನಿಲ್ಲ ದಿನ ಎಷ್ಟು ಆಗ್ತಾ ಜಪ ಮಾಡಿರಿ ದಿನ ರಾಮದೇವರಿಗೆ ಒಂದು 13 ಪ್ರದಕ್ಷಿಣೆ ಹಾಕಿರಿ ಅಂಗಾರ ಹಚ್ಕೊಡ್ರಿ ತೀರ್ಥ ತಗೊಳ್ರಿ ಪ್ರಸಾದ ಮಾಡ್ರಿ ಸ್ವಸ್ಥ ಐತಿ ನೋಡ್ರಿ ಇಬ್ರು ಅಗದಿ ಪದ್ಧತಿ ಸೀರ 13 ಅಂದ್ರೆ 13 ಕರೆಕ್ಟ್ ಪ್ರದಕ್ಷಿಣೆ ಹಾಕೋದು 3 ಹೊತ್ತು ಅಂಗಾರ ಹಚ್ಕೊಡು 3 ಹೊತ್ತು ತೀರ್ಥ ತಗೊಳ್ರಿ ಮತ್ತು 15 ದಿವ್ಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಮಹಾರಾಜ್ ನಮ್ಮ ಹುಡುಗನ ಮದ್ವೆ ಎಲ್ಲಿ ಬಂತು ಮಾಡ್ಲಿಕ್ಕತ್ತಿ ವಿಚಾರ ಮಾಡ್ಲಿಕ್ಕೆ ಇರ್ರಿ 1 ವರ್ಷ ಅಲ್ಲಿ 4 ತಿಂಗಳ ಆ ಮನುಷ್ಯನ ತಲೆ ಕೆಟ್ಟು ನೋಡ್ರಿ ಒಂದು ದಿವ್ಸ ಸಿಟ್ಟು ಬಂದ್ಬಿಟ್ಟು ಒಂದಲ್ಲಿ 2 3 4 ತಿಂಗಳು ಇದ್ದೀವಿ ತೀರ್ಥ ತಗೊಂಡ್ವಿ ಅಂಗಾರ ಹಚ್ಕೊಂಡ್ವಿ ಸಿಟ್ಟು ಎದ್ದು ಹೋಡಾಲೆಲ್ಲ ಬಿತ್ಕೊಂಡು ಟಂಕ ತುಂಬಿಕೊಂಡು ಬಂದು ದಪ್ಪಂತ ಮಹಾರಾಜರ ಮುಂದೆ ಹೋಗೋದು ಮಹಾರಾಜರು ಸಿಂಹಾಸನ ಮೇಲೆ ಕೂತಿದ್ರು ಹೇಳ್ತೀನಿ ನಿಮಗ ಅಲ್ರಿ ಇಂಥ ಒಂದು ಸಣ್ಣ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಆಗಂಗಿಲ್ಲ ಯಾಕೆ ಇಂಥ ದೊಡ್ಡ ಸತ್ಪುರುಷರು ಯಾಕೆ ಕೂತೀವಿ ಇಂಥ ದೊಡ್ಡ ಹೊಟ್ಟಿ ಮೇಲೆ ಸುಮ್ಚೂರು ಮುಂಚೆ ಹೇಳ್ಬೇಕಾಗಿತ್ತಿಲ್ಲ ನಮ್ಗೆ ಆಗಂಗಿಲ್ರಪ್ಪ ಈ ಹುಡುಗನ ಮದುವೆ ಮಾಡ್ಲಿಕ್ಕೆ ನಮಗೆ ಆಗಂಗಿಲ್ಲ ಅಂತ ಹೇಳಿ ನಾವು ನಿಶ್ಚಿಂತೆಯಿಂದ 4 ತಿಂಗಳು ಅದು ಬಿದ್ಕೊಂಡಿವಿ ಇಲ್ಲಿ ಒದರಾಡ್ಲಿಕ್ಕೆ ಹತ್ಕೊಳ್ಳಿ ಅದಕ್ಕೇನು ಇದು ಉಳಿತದೇನ್ರಿ ಮಹಾರಾಜರು ಎದ್ದು ನಿಂತು ಹೇಳ್ತೇನೆ ನಿಮ್ಗೆ ಅವ್ರು ಎದ್ದು ನಿಂತು ಒದರಾಡ್ಲಿಕ್ಕೆ ಹತ್ತಿದ್ರು ಮಹಾರಾಜರು ಸಿಂಹಾಸನ ಮ್ಯಾಲಿಂದ ಕೆಳಗೆ ಇಳಿದು ಕೂತು ಕಾಲು ಹೊಸದು ಹೆಂಗ ಅಳ್ಲಿಕ್ಕೆ ಹತ್ತರು ಅಂದ್ರೆ ಅಯ್ಯೋ ನಾನು ಸುಳ್ಳ ಸಾಧು ಆದೆ ನನ್ನ ಸಾಧುತನ ಎಲ್ಲ ಏನ್ ಆಗ್ತಿಲ್ಲದ್ದು ಒಂದು ಹುಡುಗನ ಮದುವೆ ಮಾಡ್ಲಿಕ್ಕಾಗಿಲ್ಲ ನಾ ಇಂಥ ದೊಡ್ಡ ಹೊಟ್ಟಿ ಮಾಡ್ಕೊಂಡು